ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹರ್ಷ HK. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗೆ ಕಾಣುವ ಬೆಲ್ ಐಕನನ್ನು ಟಚ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ಮೊದಲು ತಲುಪುತ್ತವೆ. ನಾವು ಇಂದು ಪರೀಕ್ಷಾ ವ್ಯವಸ್ಥೆಯನ್ನು ತಿಳಿದುಕೊಳ್ಳೋಣ. ಮೊದಲು ಕಂಡುಬಂದದ್ದು ಇದು ಚೀನಾದಲ್ಲಿ, ಏಕೆಂದರೆ ಇದು ಚೀನಾ ಜನಸಂಖ್ಯೆ ನಿಮಗೆ ಗೊತ್ತಿರುವ ಹಾಗೆ ಚೀನಾ ಜನಸಂಖ್ಯೆ ಅತಿ ಹೆಚ್ಚಿದ್ದು, ಜನಸಂಖ್ಯೆ ಹೆಚ್ಚಳದಿಂದ ಕೆಲಸ ನೀಡುವ ಕಾರಣದಿಂದಾಗಿ ಈ ಪರೀಕ್ಷಾ ವ್ಯವಸ್ಥೆ ಜಾರಿಗೆ ತರಲಾಯಿತು. ಇದನ್ನು ಹೆನ್ರಿ ಕ್ರಿಸ್ಟಲ್ ಅವರು ಕ್ರಿಸ್ತಪೂರ್ವ 605 ಜಾರಿಗೆ ತಂದರು. ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದ ಇವರು ಗ್ರಾಂಟಾ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದರು. ಇವರು ನವೆಂಬರ್ ತಿಂಗಳಲ್ಲಿ 13ನೇ ದಿನಾಂಕದಂದು 1913ರಲ್ಲಿ ಜನಿಸಿದರು. ಇವರು ಅಮೆರಿಕ ದೇಶದವರಾಗಿದ್ದು ಜರ್ಮನ್ನಲ್ಲಿ ಹುಟ್ಟಿದ್ದರು. ಇವರು ಮೊದಲು ಪರೀಕ್ಷಾ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಇದು ಪರೀಕ್ಷಾ ವ್ಯವಸ್ಥೆ ಜಾರಿಗೆ ತಂದ ವರ್ಷ ಮತ್ತು ತಂದವರು. ಇದು ನಮ್ಮ ದೇಶಕ್ಕೆ ಹೇಗೆ ಬಂದಿತು ಎನ್ನುವುದಾದರೆ, ಇದನ್ನು ನಮ್ಮ ದೇಶಕ್ಕೆ ಮೊದಲು ಚಾಣಕ್ಯವರು ತಂದರು. ಚಾಣಕ್ಯವರು ಭಾಳ ಬುದ್ಧಿವಂತರಾಗಿದ್ದರು ಮತ್ತು ಭಾಳ ಸೌಮ್ಯ ಸ್ವಭಾವದವರಾಗಿದ್ದು, ಇವರು ಮೊದಲು ಜಾಬ್ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಈ ಪರೀಕ್ಷೆಯನ್ನು ಬಳಸಿದರು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವಿಡಿಯೋ ಮುಗಿಯಿತು. ಮುಂದಿನ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೆಯ್ಟ್ ಮಾಡಿ. ಹಾಗೆ ಇನ್ನೊಂದು ಫ್ರೆಂಡ್ಸ್, ಈಗಿನ ಪ್ರಶ್ನೆ ಪತ್ರಿಕೆಯನ್ನು ಸುಧಾರಣೆ ಮಾಡಿದವರು ಕಿಮ್ಮನೆ ರತ್ನಾಕರ ಅವರು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.